ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈಗ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಇದು ಒಂದು ಪ್ರಾವಿಷನಲ್ ಕೀ ಆನ್ಸರು. ಎಲ್ಲ ಅಭ್ಯರ್ಥಿಗಳು ನಿಮ್ಮ ಸಿರೀಸ್ಗಳನ್ನು ನೋಡಿಕೊಂಡು ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಜನರಲ್ ಸ್ಟಡೀಸನ್ನು ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಜನರಲ್ ಸ್ಟಡೀಸಲ್ಲಿ ಎ ಮತ್ತು ಬಿ ಸಿ ಡಿ ಕೀ ಆನ್ಸರ್ ಬಿಟ್ಟಿದ್ದಾರೆ, ನೋಡ್ಕೊಳ್ಬಹುದು ನೀವು. ಈಗ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಆಗ್ತಾ ಇದೆ. ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಸಬ್ಜೆಕ್ಟ್ಗಳದ್ದು ಕೀ ಆನ್ಸರ್ ಅಪ್ಲೋಡ್ ಆಗುತ್ತೆ. ಇದು ಪ್ರಾವಿಷನಲ್ ಕೀ ಆನ್ಸರ್ ಆಗಿರುತ್ತೆ. ಏನಾದರೂ ಈಗ ಕೊಟ್ಟಿರುವಂತಹ ಕೀ ಆನ್ಸರ್ಗಳಲ್ಲಿ ನಿಮಗೇನಾದರೂ ತಪ್ಪು ಕಂಡು ಬಂದಲ್ಲಿ ಅದಕ್ಕೆ ನೀವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡ್ಬೋದು. ನೀವು ಅಬ್ಜೆಕ್ಷನ್ಸನ್ನು ಹಾಕಿದರೆ ಅವ್ರೇನು ಮಾಡ್ತಾರೆ, ವೆರಿಫೈ ಮಾಡಿಬಿಟ್ಟು ಏನು ಮಾಡ್ತಾರೆ, ಕರೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಫೈನಲ್ ಕೀ ಆನ್ಸರನ್ನು ಬಿಡ್ತಾ ಹೋಗ್ತಾರೆ. ಎಲ್ಲ ಅಭ್ಯರ್ಥಿಗಳು ಗಮನದಲ್ಲಿಟ್ಕೊಳ್ಳಿ, ಇದು ಫೈನಲ್ ಕೀ ಆನ್ಸರ್ ಅಲ್ಲ, ಇದು ಪ್ರಾವಿಷನಲ್ ಕೀ ಆನ್ಸರು. ನಿಮಗೇನಾದರೂ ಇದರಲ್ಲಿ ತಪ್ಪು ಕಂಡು ಬಂದರೆ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಅಬ್ಜೆಕ್ಷನ್ಸನ್ನು ರೈಸ್ ಮಾಡಬೇಕಾಗುತ್ತೆ. ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ ಮೇಲೆ ಅವರು ಎಲ್ಲ ವೆರಿಫೈ ಮಾಡಿಬಿಟ್ಟು ಕೀ ಆನ್ಸರನ್ನು ಚೇಂಜ್ ಮಾಡಬೇಕಾ ಮಾಡಬಾರ್ದು ಅಂತಂದೇಳಿ ಅದಾದ ನಂತರ ಅಪ್ಡೇಟನ್ನು ಕೊಡ್ತಾ ಹೋಗ್ತಾರೆ. ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆಸೆಟ್ ಕೀ ಆನ್ಸರನ್ನು ಬಿಟ್ಟಿರುವಂಥದ್ದು. ಇದು ಒಂದು ಬಿಗ್ ಅಪ್ಡೇಟ್ ಆಗಿದೆ. ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನು ಬರೆದಿದ್ದೀರಿ, ಹಲವಾರು ಅಭ್ಯರ್ಥಿಗಳು ನನಗೆ ಕೇಳ್ತಾ ಇದ್ರಿ, ಕೀ ಆನ್ಸರ್ ಯಾವಾಗ ಬಿಡ್ತಾರೆ, ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತಂದೇಳಿ. ಇವಾಗ ಕೀ ಆನ್ಸರನ್ನು ಬಿಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.